ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿಯ ಸ್ಟ್ರಾಂಗೆಸ್ಟ್ ಸ್ಕ್ವಾಡ್ ಯಾವ ರೀತಿ ಇದೆ, ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಪಿಕ್ ಮಾಡಿದ ಸ್ಕ್ವಾಡನ್ನು ಅದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಪ್ರಾಬಬಲ್ ಆಗಿ ಯಾವ ರೀತಿ 11 ಮೂಲಕ ಸ್ಟಾರ್ಟಿಂಗ್ 11 ಯಾವ ರೀತಿ ಸ್ಟ್ರಾಂಗೆಸ್ಟ್ 11 ಯಾವ ರೀತಿ ಹೋಗ್ಬೋದು ನಮ್ಮ ಆರ್ ಸಿ ಬಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೆ, ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಹೊಸದಾಗಿ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ, ಹೇಗಿದೆ ಅಂತ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿಯ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಮೊದಲಿಗೆ ನೋಡ್ಬಿಡೋದಾದ್ರೆ ಈ ರೀತಿ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಿರ್ಬೋದು. ಯಾವ ರೀತಿ ಸ್ಟಾರ್ಟಿಂಗ್ ಇವ್ರು 3 ಜನ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಅದೇ ರೀತಿಯಾಗಿ ಯಶ್ ದಯಾಲ್, ಇವ್ರು ರಿಟೆನ್ಷನ್ನಲ್ಲಿ ರಿಟರ್ನ್ ಆಗಿರೋದ್ರಿಂದ ಇವ್ರು ಪ್ರಾಬಬಲ್ ಆಗಿ ಅಂತೂ ಪ್ಲೇಯಿಂಗ್ 11 ಅಂತೂ ಪಕ್ಕ ನಿಕ್ಕಿ ಇದ್ದೇ ಇರ್ತಾರೆ. ಅದಕ್ಕಾಗಿ ಇವ್ರು 3 ಜನರನ್ನ ಕನ್ಸಿಡರ್ ಮಾಡಿದ್ರು ಕೂಡ ಪಿಕ್ಸ್ಗಳಲ್ಲಿ ಯಾವ ಪಿಕ್ಗಳಾಗಿವೆ, ಲಿವಿಂಗ್ಸ್ಟನ್, ಅದೇ ರೀತಿಯಾಗಿ ಪಿಲ್ ಸಾಲ್ಟ್, ಅದೇ ರೀತಿಯಾಗಿ ಬಾಂಡ್ಗೆ, ಅದೇ ರೀತಿಯಾಗಿ ಬೌಲರ್ಗಳ ಕ್ಯಾಟಗರಿಯಲ್ಲಿ ಭುವಿ, ಹೆಜಲ್ವುಡ್, ಅದೇ ರೀತಿಯಾಗಿ ಎಲ್ಲ ಸಿಕ್ಕಾಪಟ್ಟೆ ಬೌಲರ್ಸ್ಗಳೆಲ್ಲ ಪ್ಲೇಯಿಂಗ್ 11, ಅದೇ ರೀತಿಯಾಗಿ ಎಲ್ಲ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಪ್ಲೇಯಿಂಗ್ 11 ಅಂತೂ ಎಲ್ಲ ನಮ್ಮ 4 ಓವರ್ಸೀಸ್ ಇರಬೇಕು, ಅದೇ ರೀತಿಯಾಗಿ ಒಂದು ಇಂಪ್ಯಾಕ್ಟ್ ಪ್ಲೇಯರ್, ಅದೇ ರೀತಿಯಾಗಿ 7 ಜನ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳಿರ್ಬೇಕು. ಅದಕ್ಕಾಗಿ 4 ಜನ ಓವರ್ಸೀಸ್ ಮೂಲಕವೇ ಹೋಗ್ಬೇಕು ಎಲ್ಲ ಸ್ಕ್ವಾಡ್ ಕೂಡ, ಅಥವಾ ಕಮ್ಮಿ ಇದ್ರೆ ಏನಾಗಲ್ಲ. ಅದೇ ರೀತಿಯಾಗಿ 4 ಓವರ್ಸೀಸ್ ಇರಲೇಬೇಕು. ಅದಕ್ಕಾಗಿ ಯಾರು ಓವರ್ಸೀಸ್ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಯಾರು ಆಗ್ಬೋದು ಪ್ಲೇಯರ್ಸ್ಗಳು ಪ್ಲೇಯಿಂಗ್ 11 ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಮೊದಲೇ ಸ್ಕ್ವಾಡ್ನ ನೋಡೋದಾದರೆ ಸ್ಕ್ವಾಡಲ್ಲಿ ಈ ರೀತಿ ಇದೆ. ಅದೇ ರೀತಿಯಾಗಿ ಇಲ್ಲಿ ಸ್ಕ್ವಾಡ್ನ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ, ಅದೇ ನೋಡ್ತಾ ಇರ್ಬೋದು. ಮೊದಲೇದಾಗಿ ಬರ್ತಾರೆ ಲಿವಿಂಗ್ಸ್ಟನ್, ಅದೇ ರೀತಿಯಾಗಿ ಇವರು ಓವರ್ಸೀಸ್ ಪಿಲ್ ಸಾಲ್ಟ್ ಓವರ್ಸೀಸ್, ಜಿತೇಶ್ ಶರ್ಮಾ, ಜಾಶ್ ಹೆಜಲ್ವುಡ್ ಓವರ್ಸೀಸ್, ರಿಷಿಕ್ ದಾರ್, ಸುಯೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್ RTM ಯೂಸ್ ಮಾಡಿದ್ದು, ಮನೋಜ್ ಬಾಂಡ್ಗೆ, ಟೀಮ್ ಡೇವಿಡ್, ರೋಮಿಯೋ ಶೆಪರ್ಡ್, ನುವಾನ್ ತುಷಾರ, ಜೇಸಬ್ ಬೆತಲ್, ಸ್ವಸ್ತಿಕ್ ಚಕರ್, ಅದೇ ರೀತಿ ಲುಂಗಿ ಎಂಗಿಡಿ, ಅಭಿನಂದನ್ ಸಿಂಗ್, ಮೋಹಿತ್ ರಾತ್, ಇವರಿಷ್ಟು ಜನರ 22 ಮೆಂಬರ್ಸ್ಗಳ ಸ್ಕ್ವಾಡ್ ಇದೆ. ಇದರಲ್ಲಿ ನಮ್ಮ ಆರ್ ಸಿ ಬಿ ಸ್ಟ್ರಾಂಗೆಸ್ಟ್ 11 ಇಲ್ಲಿ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡೋದಂತೂ ನಿಕ್ಕಿ ಹೌದು. ಯಾಕಪ್ಪ ಅಂತ ಹೇಳಿದರೆ ಇವರು 2023ರಲ್ಲಂತೂ ಓಪನಿಂಗಲ್ಲೇ ಬಂದ್ಕೊಂಡು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಮೊದಲೇದಾಗಲ್ಲಿ ಫ್ಯಾಫ್ ಡುಪ್ಲೆಸಿ ಅವರು ಇದ್ರು. ಇಲ್ಲೂ ಕೂಡ ಒಬ್ಬ ಓವರ್ಸೀಸ್ ಪಕ್ಕ ಓಪನಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ. ಅದು ಯಾರು ಅಪ್ಪ ಅಂತ ಕೇಳಿದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಇಲ್ಲಿ ಓಪನಿಂಗ್ ಮಾಡುವಂಥ ಪ್ಲೇಯರ್ ಅಂತ ಹೇಳಿದ್ರೆ ಪಿಲ್ ಸಾಲ್ಟ್ ಅವರು ಕೂಡ KKR ಜೊತೆಗೆ ಹೋದ ಬಾರಿ ಒಳ್ಳೆ ಸ್ಟಾರ್ಟ್ನೆಲ್ಲ ಕೊಡ್ತಾ ಇದ್ರು. KKR ಅಂತೂ ಬೆಂಕಿ ಬ್ಯಾಟಿಂಗ್ನ ಮಾಡ್ತಿದ್ರು. ಅದಕ್ಕಾಗಿ ಇವ್ರು ಹೈಯೆಸ್ಟ್ ಪ್ರೈಸ್ಗೆ ಹೋಗೋದು, ಅದನ್ನ ಮಾಡಿಸ್ಬಿಟ್ಟು ಟಾರ್ಗೆಟ್ ಮಾಡಿ ಇವ್ರನ್ನ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಇಲ್ಲಿ ಪಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರೆ. ಅದೇ ರೀತಿಯಾಗಿ ನಂಬರ್ 3 ಬರ್ತಾರೆ ಆ್ಯಸ್ ಯೂಸ್ವಲ್ ರಜತ್ ಪಟ್ಟಿದಾರ್ ಅವ್ರಿಗಂತೂ ಇವರೇ ಬರಬೇಕು ಪ್ಲೇಯಿಂಗ್ 11 ಅಂತ ಬಂದರೆ. ನಂಬರ್ 3 ಒನ್ ಡೌನಲ್ಲಿ ರಜತ್ ಪಟ್ಟಿದಾರ್ ಅವರೇ ಬರಬೇಕು. ಅದೇ ರೀತಿಯಾಗಿ ನಂಬರ್ 4 ಬರಬೇಕು ಇಲ್ಲಿ ಮನೋಜ್ ಬಾಂಡ್ಗೆ. ಯಾಕಪ್ಪ ಅಂತ ಹೇಳಿದರೆ ಒಂದು ಆಲ್ರೌಂಡರ್, ಅದೇ ರೀತಿಯಾಗಿ ಮೇನ್ ಫಿನಿಷರ್ ನಂಬರ್ 4 ಅಥವಾ ನಂಬರ್ 5 ಯಾವುದರಲ್ಲೇ ಬೇಕಾದ್ರೂ ಬರ್ಬೋದು. ಆದರೆ ಇಲ್ಲಿ ನನ್ನ ಪ್ರಕಾರ ಮನೋಜ್ ಬಾಂಡ್ಗೆ ಅವರೇ ನಂಬರ್ 4 ಬಂದು ನನ್ನ ಪ್ರಕಾರ ಉತ್ತಮ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಾರೆ ಲಿವಿಂಗ್ಸ್ಟನ್ ಅವರು ನನ್ನ ಪ್ರಕಾರ ಒಳ್ಳೆ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಇಂಗ್ಲೆಂಡ್ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ನಂಬರ್ 4 ನಂಬರ್ 5 ಇವರ ಬಾಟಮ್ ಆಫ್ ದ ಟೇಬಲಲ್ಲೇ ಬರೋದು ಹೆಚ್ಚು. ಒಂಥರ ಗೇಮ್ ಚೇಂಜರ್, ಯಾವುದೇ ಕಡೆ ಗೇಮ್ನ ಯಾವುದೇ ಕಡೆ ಬೇಕಾದ್ರೆ ತಿರ್ಗಿಸ್ಬೋದು, ಆ ರೀತಿ ಬೆಂಕಿ ಹಿಟ್ಟಿಂಗ್ ಎಬಿಲಿಟಿ ಇದೆ ಅಂತಲೇ ಹೇಳ್ಬೋದು ಲಿವಿಂಗ್ಸ್ಟನ್ ಅವ್ರದ್ದು. ಅದೇ ರೀತಿಯಾಗಿ ಇಂಗ್ಲೆಂಡ್ ನಿನ್ನೆ 15 ಬಾಲ್ಗೆ 50s ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಒಂಥರ ಆಪ್ಷನಲ್ಲಿ RCB ಪರ್ಚೇಸ್ ಮಾಡಿದಾಗಿಂದನೂ ಕೂಡ ಒಂಥರ ಧೂಳು ಎಬ್ಸ್ತಿದ್ದಾರೆ ಅಂತಲೇ ಹೇಳ್ಬೋದು ಲಿವಿಂಗ್ಸ್ಟನ್ ಅವರು. ಅದೇ ರೀತಿಯಾಗಿ ನಂಬರ್ 5 ಬರ್ತಾರೆ ಲಿವಿಂಗ್ಸ್ಟನ್. ನಂಬರ್ 6 ಬರ್ತಾರೆ ಜಿತೇಶ್ ಶರ್ಮಾ, ನಮ್ಮ ಇಂಡಿಯಾದ ವಿಕೆಟ್ ಕೀಪರ್, ಅದೇ ರೀತಿಯಾಗಿ ಕಮ್ ಬ್ಯಾಟರ್ ಆಗಿರೋದ್ರಿಂದ ಹೈಯೆಸ್ಟ್ ಪ್ರೈಸ್ಗೆ ಇವರೇ ಹೋಗೋದು ನಮ್ಮ RCB ಪರವಾಗಿ ಅಂತಲೇ ಹೇಳ್ಬೋದಾಗಿದೆ. ಒಂಥರ ಧೂಳು ಎಬ್ಬಿಸ್ಬಿಟ್ರು, ಎಲ್ಲ ಟೀಮ್ಗಳು ಕೂಡ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇತ್ತು. ನಮ್ಮ RCBಗೆ ಕೊನೆಯಲ್ಲಂತೂ ಜಿತೇಶ್ ಶರ್ಮಾ ಅವರು ಸಿಕ್ಕಿರೋ ಒಳ್ಳೆ ಫಿನಿಷರ್ ಯಂಗ್ಸ್ಟರ್ ಆಗಿರೋದ್ರಿಂದ ನಂಬರ್ 6 ಇವರೇ ಬರಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿ ನಂಬರ್ 7 ಬರ್ತಾರೆ ಟೀಮ್ ಡೇವಿಡ್, ಒಳ್ಳೆ ಫಿನಿಷರ್, ಅಂದರೆ ಹಿಟ್ಟಿಂಗ್ ಎಬಿಲಿಟಿ ಅಂತೂ ಸಿಕ್ಕಾಪಟ್ಟೆ ಇದೆ. ನಮ್ಮ RCB ಪರವಾಗಿ ಅದಕ್ಕೂ 1-2 ವರ್ಷಗಳ ಹಿಂದಿನ ಕಾಲದಿಂದನೂ ಕೂಡ ನಮ್ಮ RCBಲೇ ಇದ್ದರು ಟೀಮ್ ಡೇವಿಡ್ ಅವರು. ಇವಾಗ ಮತ್ತೆ RCB ರೀಬ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಟೀಮ್ ಡೇವಿಡ್ ಅವರಿಗೆ. ಅದೇ ರೀತಿಯಾಗಿ ನಂಬರ್ 7 ಬರ್ತಾರೆ ಟೀಮ್ ಡೇವಿಡ್ ಅವರು. ಇಲ್ಲೊಂಥರ ನಂಬರ್ 8, 9 ತನಕ ಭುವನೇಶ್ವರ್ ಕುಮಾರ್ ತನಕನೂ ಇಲ್ಲಿ ಒಂಥರ ಬ್ಯಾಟಿಂಗ್ ಆಡುವ ಹಿಟ್ಟಿಂಗ್ ಎಬಿಲಿಟಿ ಇದೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಬರ್ತಾರೆ 8ನೇ
ಸ್ಲಾಟಲ್ಲಿ ಬರ್ತಾರೆ ಕೃಣಾಲ್ ಪಾಂಡ್ಯ. ಇವರೊಂದು ಒಳ್ಳೆ ಆಲ್ರೌಂಡರ್, ಒಂಥರ ಬೌಲಿಂಗಲ್ಲೂ ಅದೇ ರೀತಿ ಲೆಫ್ಟ್ ಆರ್ಮ್ ಬೌಲರ್, ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಆಗಿರೋದ್ರಿಂದ ಕೃಣಾಲ್ ಪಾಂಡ್ಯ ಅವರು ಒಳ್ಳೆ ನಮ್ಮ RCB ಒಂಥರ ಅಡಿಪಾಯ ಹಾಕೊಟ್ಟಂಗೆ ಫಿನಿಶಿಂಗ್ ರೋಲ್ನ ಅದ್ಭುತವಾಗಿ ನಿಭಾಯಿಸ್ತಾರೆ ಅಂತ ನಿಮ್ಮ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ನಂಬರ್ 9 ಬರ್ತಾರೆ ಇಲ್ಲಿ ಭುವನೇಶ್ವರ್ ಕುಮಾರ್. ಭುವನೇಶ್ವರ್ ಕುಮಾರ್ ಅವ್ರನ್ನ ಯಾಕಪ್ಪ ಅಂತ ಹೇಳಿದರೆ, ಭುವನೇಶ್ವರ್ ಕುಮಾರ್ ಮೇನ್ ಸ್ವಿಂಗ್ ಬೌಲರ್, ಅದೇ ರೀತಿ ಮೇನ್ ಎಕ್ಸ್ಪೀರಿಯನ್ಸ್ ಬೌಲರ್ ಆಗಿರೋದ್ರಿಂದ ಇಂಡಿಯಾ ಪರವಾಗಿ ಮತ್ತೆ ಯಾರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ನಮ್ಮ RCBಲಿ. ಅದಕ್ಕಾಗಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಒಂಥರ ಮೇನ್ ಬೌಲಿಂಗ್ ಕ್ಯಾಟಗರಿ ಅಂದರೆ ಸ್ಲಾಗ್ ಓವರ್ಸ್, ಪವರ್ ಪ್ಲೇ, ಡೆತ್ ಓವರ್ಸ್ಗಳೆಲ್ಲ ಹಾಕ್ಬೋದು. ಅದಕ್ಕಾಗಿ ಭುವನೇಶ್ವರ್ ಕುಮಾರ್ ಅವರು ಸ್ಟಾರ್ಟಿಂಗ್ ಲೆವೆಲ್ನಂತೂ ಇದ್ದೇ ಇರ್ತಾರೆ. ಅದಕ್ಕಾಗಿ ಭುವನೇಶ್ವರ್ ಕುಮಾರ್ ಅವರು 9ನೇ ನಂಬರಲ್ಲಿ. ಅದೇ ರೀತಿಯಾಗಿ 10th ಬರ್ತಾರೆ ಜಾಶ್ ಹೆಜಲ್ವುಡ್. ಯಾಕಪ್ಪ ಅಂತ ಹೇಳಿದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಆಯಿತು, ಅದೇ ರೀತಿ ಎಕಾನಾಮಿಕಲ್ ಬೌಲರ್ ಜಾಶ್ ಹೆಜಲ್ವುಡ್ ಅವರು. ಅದಕ್ಕಾಗಿ ನಮ್ಮ RCB ಅವ್ರನ್ನ ಟಾರ್ಗೆಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ನಂಬರ್ 10 ಜಾಶ್ ಹೆಜಲ್ವುಡ್ ಅವರು ಬರ್ತಾರೆ. ಅದೇ ರೀತಿ ಕೊನೆಯಲ್ಲಿ ಯಶ್ ದಯಾಲ್ ಅಥವಾ ಸುಯೇಶ್ ಶರ್ಮಾ ಅವರ ಒಬ್ಬರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೆಗೆದುಕೊಳ್ತಾರೆ. ಬೌಲಿಂಗ್ ಆದರೆ ಇಬ್ಬರು ಬರ್ತಾರೆ, ಅಲ್ಲ ಒಬ್ಬ ಬ್ಯಾಟರ್ ಹೇಗಿರ್ತಾರೆ. ಅದೇ ರೀತಿಯಾಗಿ ಬೌಲಿಂಗ್ ಆದರೆ ಇವರಿಬ್ಬರು ಬರ್ತಾರೆ, ಒಬ್ಬ ಬ್ಯಾಟರ್ ಹೇಗಿರ್ತಾರೆ. ಬ್ಯಾಟಿಂಗ್ ಆದರೆ ಒಬ್ಬ ಬ್ಯಾಟರ್ ಒಳಗೆ ಬರ್ತಾರೆ, ಒಬ್ಬ ಬೌಲರ್ ಹೇಗಿರ್ತಾರೆ. ನನ್ನ ಪ್ರಕಾರ ಸುಯೇಶ್ ಶರ್ಮಾ ಅವ್ರು ಒಳಗಿರ್ಬೋದು. ನೆಕ್ಸ್ಟ್ ಯಶ್ ದಯಾಲ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೆಗೆಸ್ಕೊಳ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನೋಡೋಣ, ಇದಿಷ್ಟಲ್ಲಿ ನಮ್ಮ RCBದು 8 ಭುವನೇಶ್ವರ್ ಕುಮಾರ್ ಇನ್ಕ್ಲೂಡ್ ಮಾಡಿಕೊಂಡ್ರೆ 9 ಬ್ಯಾಟಿಂಗ್ ಲೈನಪ್ ಇದೆ. ಅದರಲ್ಲಿ 8 ಬ್ಯಾಟಿಂಗ್ ಲೈನಪ್ ಇದೆ. ಅದೇ ರೀತಿಯಾಗಿ 7 ಬೌಲಿಂಗ್ ಲೈನಪ್ ಇದೆ. ಯಶ್ ದಯಾಲ್, ಸುಯೇಶ್, ಹೆಜಲ್ವುಡ್, ಭುವಿ, ಕೃಣಾಲ್, ಅದೇ ರೀತಿಯಾಗಿ ಲಿವಿಂಗ್ಸ್ಟೋನ್, ಮನೋಜ್ ಪಾಂಡೆ. 7 ಬೌಲಿಂಗ್ ಲೈನಪ್ ಮೂಲಕ ನಮ್ಮ RCB ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸ್ಟ್ರಾಂಗೆಸ್ಟ್ ಬೌಲಿಂಗ್ ಲೈನಪ್ ಸ್ಕ್ವಾಡ್ ನೋಡ್ತಾ ಇದ್ದಾರೆ. ಒಂದು ನಮ್ಮ ಪ್ರಕಾರ ಒಳ್ಳೆ ಪ್ಲೇಯಿಂಗ್ ಲೆವೆನ್ನೇ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ. ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡುತ್ತೋ ಅನ್ನೋದ್ರ ಮೇಲೆ ನಿಂತಿದೆ. ಅದರಲ್ಲೂ ಚಿನ್ನಸ್ವಾಮಿಲಿ ನಿಮ್ಗೆ ಏನನ್ಸುತ್ತೆ, ಈ ಪ್ಲೇಯಿಂಗ್ 11 RCBಗೆ ಸೆಟ್ ಆಗುತ್ತಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.